ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ರ್ಯಾಲ್ಸನ್ ಮಷಿನ್ ಎಂಬ್ರಾಯ್ಡ್ರಿಗಾಗಿ ಸಟಲ್ ಸೆಟ್ಟಿಂಗ್ ಯಾವ ಥರ ಮಾಡ್ಕೋಬೇಕು ನೋಡ್ಕೊಂಬರೋಣ ಬನ್ನಿರಿ. ನೋಡಿ, ಈ ಪ್ಲೇಟ್ನ 2 ಸ್ಕ್ರೂನ ರಿಮೂವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪ್ಲೇಟ್ನ ಹೊರಗೆ ತೆಗೆದು ಸ್ಕ್ರೂನ ಸೇಫ್ ಆಗಿದೆ ಫ್ರೆಂಡ್ಸ್. ಈಗ ನನ್ನ ಮಷಿನ್ ಕರೆಕ್ಟ್ ಸೆಟ್ಟಿಂಗಲ್ಲಿದೆ ಫ್ರೆಂಡ್ಸ್. ನೋಡಿ, ಇದು ಕರೆಕ್ಟ್ ಸೆಟ್ಟಿಂಗಲ್ಲಿ ಇದೆ. ಈ ಸೈಡ್ಗೂ ಟಚ್ ಆಗಬಾರ್ದು ಸೂಜಿ. ನೋಡಿ, ಮೇಲ್ ಬರೋ ಟೈಮ್ನಲ್ಲಿ ಸೂಜಿ ಮಾರ್ಕ್ ಹತ್ರ ಸಲೀಸಾಗಿ ಹಾಗೆ ಹೋಗ್ತಿದೆ ಫ್ರೆಂಡ್ಸ್. ನನ್ನ ಸೆಟ್ಟಿಂಗ್ ಈಗ ಕರೆಕ್ಟ್ ಆಗಿದೆ. ಸೂಜಿ ನೋಡಿ, ಸೂಜಿ ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್. ಅದರ ಹತ್ರ ಈ ಥರ ಸಟಲ್ ಮಾರ್ಕ್ ಏನಿದೆ, ಸೂಜಿ ಮಾರ್ಕ್ ಮೇಲೆ ಈ ಥರ ಹಾದು ಹೋಗಬೇಕು ಫ್ರೆಂಡ್ಸ್. ನೋಡಿ, ಸಟಲ್ನ ಎಡಗೈಯಿಂದ ಕೆಳಗಾಕಿ ಮೇಲೆ ಇದು ಸ್ಕ್ರೂ ವೈರ್ನ ಹಿಡಿದು ಈ ಥರ ಲೂಸ್ ಮಾಡ್ಕೊಳ್ಳಿ. 3 ಸ್ಕ್ರೂನ ಸರಿಯಾಗಿ ಲೂಸ್ ಮಾಡಿಕೊಂಡು ನೋಡ್ರಿ, ಈ ಥರ ಅಲ್ಲಾಡಬೇಕು. 3 ಸ್ಕ್ರೂನ ಲೂಸ್ ಮಾಡ್ಕೊಂಡ್ಮೇಲೆ ಇದು ಫ್ರೀ ಆಗಿಬಿಡುತ್ತೆ ಫ್ರೆಂಡ್ಸ್. ಇನ್ಮೇಲೆ ನಮಗೆ ಯಾವ ಥರ ಸೆಟ್ಟಿಂಗ್ ಬೇಕೋ ಆ ಥರ ಇಟ್ಕೊಂಡು ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕರೆಕ್ಟಾಗಿ ಹಿಡಿದು ಸ್ವಲ್ಪ ಸ್ವಲ್ಪನ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಈಗ 5 ನಂಬರ್ಗೆ ಸೂಜಿ ಗಡಿ ಸೆಟ್ಟಿಂಗ್ನ ಇಟ್ಟು ಮೇಲ್ ಬರೋ ಟೈಮ್ಗೆ ನಾನು ಸ್ವಲ್ಪ ಟೈಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ವೀಲ್ನ ತಿರ್ಸಿ ನೋಡೋಣ ಫ್ರೆಂಡ್ಸ್. ಇದು ನನ್ನ ಸೂಜಿ ಇನ್ನೂ ಟಚ್ ಆಗ್ತಾ ಇದೆ ಫ್ರೆಂಡ್ಸ್. ಸೆಟಲ್ನ ಟೈಟ್ ಆಗಿ ಹಿಡಿದು ಬಲಗೈಯಿಂದ ಇದನ್ನ ಈ ಥರ ತಿರ್ಸ್ಕೊಂಡು ಬಿಡಬೇಕು ಫ್ರೆಂಡ್ಸ್. ನಮ್ಮ ಸೂಜಿ ಸೆಟ್ ಆಗೋದು. ಇದು 5 ನಂಬರ್ಗೆ ಗಡಿ ಟೈಮ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 5 ನಂಬರ್ ಗಡಿ ಟೈಮ್ ಇಟ್ಟಾಗ ಈ ಥರ ಸೂಜಿ ಸೆಟ್ ಆಗಬೇಕು ಫ್ರೆಂಡ್ಸ್. ಇದು ಕರೆಕ್ಟಾಗಿ ಸೆಟ್ಟಿಂಗ್ ಆಗಿದೆ ಫ್ರೆಂಡ್ಸ್ ನಂದು. ಇನ್ನು 3 ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಗಡಿನ 0ಗೆ ಬಿಟ್ಟಿದ್ದೀನಿ. ಇನ್ನು ಇವಾಗ ಸ್ಕ್ರೂನ 3 ಟೈಟ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ನಂದು ಕರೆಕ್ಟಾಗಿ ಸೆಟ್ ಆಯಿತು ಫ್ರೆಂಡ್ಸ್. ಮೊಬೈಲ್ ವಿಡಿಯೋ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್, ವಿಡಿಯೋಕ್ಕೆ ನನಗೆ ಸರಿಯಾಗಿ ಅಡ್ಜಸ್ಟ್ ಆಗ್ತಾಯಿಲ್ಲ, ಅದಕ್ಕೆ
ಈ ಥರ ನೋಡಿ ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಕೂಡ ಇದೇ ಥರ ಸೆಟ್ಟಿಂಗ್ನ ಮಾಡಿ ಸ್ಟಿಚ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಹೇಗೆ ಅನಿಸ್ತು? ನಿಮ್ಮದು ಕೂಡ ಸ್ಟಿಚ್ ಸರಿಯಾಗಿ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇನ್ನು ಏನಾದರೂ ಡೌಟ್ ಇದ್ದರೆ ಕೇಳಿ ಫ್ರೆಂಡ್ಸ್, ಹೇಳ್ತೀನಿ. ನನಗೆ ಕಾಲ್ ಮಾಡಿದರೂ ಕೂಡ ಇದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ನಂದೀಗ ಆ ಕಡೆನೂ ಮೇಲ್ ಬರೋ ಟೈಮ್ಗೆ ಕರೆಕ್ಟ್ ಸೆಟ್ ಆಗಿದೆ, ಈ ಕಡೆನೂ ಮೇಲ್ ಬರೋ ಟೈಮ್ಗೆ ಕರೆಕ್ಟ್ ಸೆಟ್ ಆಗಿದೆ ಫ್ರೆಂಡ್ಸ್. ನೋಡಿ ಈ ಕಡೆ ಕೂಡ ಮೇಲ್ ಬರೋ ಟೈಮಿಗೆ ಆ ಮಾರ್ಕ್ಗೆ ಸೆಟಲ್ ಮಾರ್ಕ್ ಆಗೋಗುತ್ತೆ ಫ್ರೆಂಡ್ಸ್. ಈ ಥರ ಸರಿಯಾಗಿ ಸೆಟ್ ಮಾಡೋದನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಸರಿಯಾಗಿ ಎಲ್ಲ ಫಿಟ್ಟಿಂಗ್ ಮಾಡಿ ಸ್ಟಿಚ್ ಹಾಕಿ ನೋಡೋಣ ಬನ್ನಿ. ಸ್ಟಿಚ್ ಯಾವ ಥರ ಬರುತ್ತೆ ನೋಡಿ. ನೋಡಿ ಬಾಗಿನ ಸೆಟ್ ಮಾಡೋಣ. ನಂದು ವೇಸ್ಟರ್ ಬಟ್ಟೆ ಮೇಲೆ ಕ್ಯಾನ್ವಾಸ್ ಹಾಕಿರೋ ಬಟ್ಟೆ ಇತ್ತು, ಅದ್ರ ಮೇಲೆ ವರ್ಕ್ ಹಾಕಿ ನೋಡ್ತಾ ಇದ್ದೀನಿ. ಸರಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ಥರ ಸೆಟ್ ಮಾಡ್ಕೊಳ್ಳಿ. ನಿಮಗಿನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.